ಚೆನ್ನಾಗಿದ್ರೆ ನಾವು ಬರೋದು. ಹೌದು, ಇಲ್ಲ ನಾವು ಬರಕ್ಕೆ ಬರೋದಿಲ್ಲ ಅಲ್ವಾ? ಕೊಟ್ಟರು ಅವ್ರು ಪಂಚು ಹಂಗೇನೆ. ಹೇಳಿ ಸರ್, ಭಾರ್ಗ ಬಗ್ಗೆ. ಈಗ 6ನೇ ತಾರೀಕು ರಿಲೀಸ್ ಮಾಡ್ತಾ ಇದ್ದೀವಿ. ನಮ್ಮ ರಾಮ್ ಪ್ರಸಾದ್ ಅವ್ರಿಗೆ ನೀವು ಹೇಳ್ದಂಗೆ ಒಳ್ಳೇದಾಗತ್ತೆ. ನಮ್ಮ ಶಶಿ ಡೈರೆಕ್ಟ್ರು ಅವ್ರು ಒಳ್ಳೇದತ್ತೆ. ಅರುಣ್ ನಾನು ಚಿಕ್ಕ ಹುಡುಗಿಂದ ನೋಡಿದ್ದೀನಿ. ನಮ್ಮ ಹುಡುಗ ಅವ್ರ ಹುಡುಗ ಅವನು ಕ್ಲಾಸ್ಮೇಟ್ಸ್. ಅದರಿಂದ ಅರುಣ್ಗೆ ಒಳ್ಳೇದಾಗಲಿ. ಇದರಲ್ಲಿ ಮಾಡಿರೋಂಥ ಪ್ರತಿಯೊಬ್ಬರಿಗೂ ಒಳ್ಳೇದಾಗಬೇಕು. ಈ ಚಿತ್ರನ ಗೆಲ್ಲಿಸೋದು ನೀವು ಅಭಿಮಾನಿಗಳು, ದೇವರುಗಳು ಗೆಲ್ಲಿಸ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಆ್ಯಕ್ಚುಲಿ ಇದರ ತೊಳಕುಗಳನ್ನ ನಾನು ಸ್ವಲ್ಪ ನೋಡಿದ್ದೀನಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ಲಸ್ ಈ ಸಿನಿಮಾ ಸ್ವಲ್ಪ ತೊಳಕುಗಳನ್ನ ನೋಡಿದ ಮೇಲೇ ಶಶಿಗೆ ನಮ್ಮದೊಂದು ಅಜಾಗ್ರತ ಅನ್ನೋ ಸಿನಿಮಾ ಕೂಡ ಕೊಟ್ಟಿದ್ದೀನಿ. ಸೊ ಭಾಳ ಒಳ್ಳೆ ಡೈರೆಕ್ಷನ್ ಮಾಡ್ತಾರೆ. ಭಾಳ ತುಂಬ ಟ್ಯಾಲೆಂಟೆಡ್ ಪರ್ಸನ್. ಸೊ ನಾನು ಇನ್ನೂ ನಮ್ಮದು ಕೂಡ ರಿಲೀಸ್ ಇದೆ ಸದ್ಯದಲ್ಲೇ. ಈ ಸಿನಿಮಾ ಆಗಲಿ ಅಂದ್ಬಿಟ್ಟು, ಯಾಕಂದರೆ ಇದು ಮೊದಲನೇ ಸಿನಿಮಾ ಶಶಿ ಅವ್ರದ್ದು. ಈ ಸಿನಿಮಾ ಆಗಲಿ ಅಂತ ಕಾಯ್ತಾ ಇದ್ದೀವಿ. ಇದಾಗಿದ ತಕ್ಷಣ ನೆಕ್ಸ್ಟ್ ನಮ್ಮದು ರಿಲೀಸ್ ಮಾಡ್ತೀವಿ. ಪ್ಲಸ್ ಇನ್ನೊಂದು ನಮ್ಮ ರಾಮ್ ಪ್ರಸಾದ್ ಸಾಹೇಬ್ರಿಗೂ ಒಳ್ಳೇದಾಗಲಿ ಸಿನಿಮಾ, ಆ್ಯಂಡ್ ಹೊಸ ಹೀರೋ ಒಳ್ಳೇದಾಗಲಿ. ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು. ರೆಡಿಯಾಗಿದೆ. ಇನ್ನೊಂದು ಸಲ ಒಂದು ಸಾಂಗ್ ಮಾತ್ರ ಬ್ಯಾಲೆನ್ಸ್ ಇದೆ. ಅದೇ ಈ ಸಿನಿಮಾ ರಿಲೀಸ್ ಇರೋದ್ರಿಂದಾಗಿ ಎರಡೂ ಸಿನಿಮಾ ಒಟ್ಟೊಟ್ಟಿಗೆ ಬರೋದು ಬೇಡ, ಒಂದೇ ಡೈರೆಕ್ಟರ್ದು ಕಾಂಪಿಟೇಷನ್ ಬೇಡ ಅಂತ ಅಂದ್ಬಿಟ್ಟು ಫಸ್ಟ್ ರಾಮ್ ಪ್ರಸಾದ್ ಸಾಹೇಬ್ರಿಗೆ ಚಾನ್ಸ್ ಕೊಟ್ಟಿದ್ದೀವಿ. ಇದು ಮುಗಿಸಿದ್ದೆ, ಆದಷ್ಟು ಬೇಗ ಬರ್ತೀವಿ. ನಾವು ಅಡ್ವಾನ್ಸ್ ಕೊಟ್ಟಿದ್ದೀವಿ ಶಶಿಗೆ ಕೊಟ್ಟು ನೆಕ್ಸ್ಟ್ ಪಿಕ್ಚರ್ ಅಡ್ವಾನ್ಸ್ ಕೊಟ್ಟಿದ್ದೀವಿ. ರಾಮ್ ಪ್ರಸಾದ್ ಸರ್ ಫೋನ್ ಮಾಡಿ ಹೇಳಿದರು, ಗುರೂಜಿ ಈ ಥರ ಒಂದು ಸಿನಿಮಾ ಪ್ರೀ ರಿಲೀಸ್ ಇವೆಂಟ್ ಇದೆ, ನೀವು ಬರಬೇಕು ಅಂತ ಹೇಳಿದರು. ನಾನು ಫಸ್ಟ್ ಕೇಳಿದ್ದೆ ಸ್ವಾಮೀಜಿಗಳಿಗೆ, ಸನ್ಯಾಸಿಗಳಿಗೆ, ಜ್ಯೋತಿಷಿಗಳಿಗೆ ಅಲ್ಲಿ ಏನು ಕೆಲಸ ಅಂತ. ಅಂದರೆ ಸರ್ವೇ ಸಾಮಾನ್ಯವಾಗಿ ನಮ್ಮ ದೈನಂದಿನ ಜೀವನವೇ ಹೇಗಿರುತ್ತೆ ಅಂದರೆ ದೇವಸ್ಥಾನ, ಪೂಜೆ, ಜ್ಯೋತಿಷ್ಯ ಈ ರೀತಿಯಾಗಿರ್ತೇವೆ. ಹಾಗಾಗಿ ಇಲ್ಲ, ನಿಮ್ಮ ಆಶೀರ್ವಾದ ಬೇಕು ಅಂತ ಹೇಳಿದರು. ಯಾವ ಸಂದರ್ಭಕ್ಕೆ ನೋಡಿ, ಇಲ್ಲಿ ಲಕ್ಷ್ಮೀ ಪುತ್ರರು, ಸರಸ್ವತಿ ಪುತ್ರರು ಎಲ್ಲರೂ ಸೇರಿ ಗಾರ್ಗ ಅಂತ ಮಾಡಿದ್ದಾರೆ. ನಮಗೆ ಗಾರ್ಗ ಅಂದ ತಕ್ಷಣ ಹೆಸರು ನೆನಪಾಗ್ತಕ್ಕಂಥದ್ದು ಗರ್ಗ್ಯ ಮಹರ್ಷಿಗಳು. ಗರ್ಗ್ಯ ಭಾರದ್ವಾಜ ಗೋತ್ರ ಅಂತಿರುತ್ತೆ. ಇಲ್ಲಿ ಸರಸ್ವತಿ ಪುತ್ರರು ಸಾಯಿ ಕುಮಾರ್ ಸರ್ ಇದ್ದಾರೆ. ಸೊ ಹಾಗಾಗಿ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು, ಅಥವಾ ತುಂಬ ಜನರಿಗೆ ಗೊತ್ತಿದೆ ಇದು. ಈ ಗರ್ಗ ಅಂದ ತಕ್ಷಣವೇ ಹಲವಾರು ಯಶಸ್ಸುಗಳನ್ನು ಕೂಡಿಟ್ಟಿರ್ತಕ್ಕಂತಹ ಜಾಗ ಅನ್ನುವಂಥದ್ದನ್ನು ನಾವು ಧಾರ್ಮಿಕವಾಗಿ ನೋಡ್ತಾ ಹೋಗ್ತೇವೆ. ಹಾಗಾಗಿ ಇಲ್ಲಿ ಒಳ್ಳೆಯ ಹಾಡು, ಒಳ್ಳೆಯ ಕತೆ, ಒಳ್ಳೆಯ ನಿರ್ದೇಶನ ಎಲ್ಲವನ್ನ ನೀವು ಇಷ್ಟೊತ್ತವರೆಗೂ ಹೇಳಿದ್ರಿ. ಒಳ್ಳೆಯ ಸಂಗೀತದ ಬಗ್ಗೆ ಹೇಳಿದ್ರಿ. ರಾಮ್ ಪ್ರಸಾದ್ ಸರ್, ಅರುಣ್ ಪ್ರಸಾದ್ ಸರ್ ಹೇಳಿದ್ದೇನು ಅಂತಂದರೆ, ದೈವ ಬಲವೂ ಬೇಕು. ದೈವ ಬಲ ಇದ್ದರೆ ಷಡ್ಭಿರ್ ಮನುಷ್ಯ ಚಿಂತಾನಾಂ ಸಪ್ತಭಿರ್ ದೈವ ಚಿಂತನಂ ಅಂತ, ದೇವರ ಅನುಗ್ರಹ ಇದ್ದರೆ ಎಲ್ಲಿ ಬೇಕಾದರೂ ಕರ್ಕೊಂಡು ಹೋಗುತ್ತೆ ಗುರೂಜಿ, ನೀವು ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಹೇಳಿದ್ರು. ಇನ್ನೊಂದು ಕಾರಣ ಇದೆ ನಾನು ಸ್ವಾರ್ಥತೆಯಿಂದ ಬರೋದಕ್ಕೆ. ARC ಪ್ರೊಡಕ್ಷನ್ ಹೇಗೋ ಹಾಗೆ ಅವ್ರದ್ದೇ ಇನ್ನೊಂದು ಪ್ರೊಡಕ್ಷನ್ ಇದೆ. ಇದನ್ನು ಪ್ರಮೋಷನ್ ಮಾಡ್ಕೊಂಡ್ಬಿಡ್ತೀನಿ. RP ಕ್ರಿಯೇಷನ್ಸ್. ಪ್ರತಿನಿತ್ಯ ಬೆಳಗ್ಗೆ ಸುವರ್ಣ ಸಂಕಲ್ಪ ಏನು ಬರುತ್ತೆ ಅದಕ್ಕೆ ಅವರೇ ಪ್ರೊಡ್ಯೂಸರು. ಹಾಗಾಗಿ ಲಕ್ಷ್ಮೀ ಪುತ್ರರು, ಸರಸ್ವತಿ ಪುತ್ರರು ಎಲ್ಲರೂ ಸೇರಿ ಈ ಕಾರ್ಯಕ್ರಮ ಮಾಡ್ತಿದ್ದಾರೆ. ಹಾಗಾಗಿ ಈ ಗರ್ಗ ಚಿತ್ರ ಶತದಿನೋತ್ಸವ ಅಥವಾ ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಯಶಸ್ಸನ್ನು ಪ್ರಾಪ್ತ ಮಾಡಿಕೊಳ್ಳಿ ಅನ್ನುವಂಥದ್ದು ಪ್ರಾರ್ಥನೆ. ಕಾರಣ ಏನು ಅಂತಂದರೆ, ಇವತ್ತು ಚಿತ್ರಮಂದಿರಕ್ಕೆ ಜನ ಬರಲ್ಲ ಅಥವಾ ಓಡಲ್ಲ ಅಂತ ಈ ಥರ ಹಲವಾರು ಪ್ರಶ್ನೆಗಳನ್ನ ಕೇಳ್ತಾರೆ ಅಥವಾ ಹೇಳ್ತಿರ್ತಾರೆ ಹೊರಗಡೆ. ಒಳ್ಳೆಯ ಮಾತು ಏನು ಕೇಳಿದ್ರೆ, ಒಳ್ಳೆಯ ಚಿತ್ರ ಮಾಡಿದ್ರೆ, ಒಳ್ಳೆಯ ಕಲಾವಿದರಿದ್ದರೆ, ಒಳ್ಳೆಯ ವಿಷಯಗಳಿದ್ದರೆ ಮತ್ತು ಅದರ ಜೊತೆಗೆ ನಾನೊಬ್ಬ ಜ್ಯೋತಿಷಿಯಾಗಿ ದೈವ ಬಲ ಇದ್ದರೆ ಎಲ್ಲ ಚಿತ್ರಗಳು ಯಶಸ್ಸಾಗತ್ತೆ. ಹಾಗಾಗಿ ನನ್ನನ್ನು ಕರೆದಿದ್ದು ನನಗೆ ಬಹಳ ಸಂತೋಷವನ್ನು ತಂದುಕೊಟ್ಟಿದೆ. ನಾನೊಬ್ಬ ದೈವ ಪೂಜಕನಾಗಿ, ದೈವಾರಾಧಕನಾಗಿ ಈ ಚಿತ್ರಕ್ಕೆ ಸದಾ ದೈವ ಬಲ ಇರಲಿ. ಅರುಣ್ ಪ್ರಸಾದ್ ಸರ್ ಆ್ಯಂಡ್ ರಾಮ್ ಪ್ರಸಾದ್ ಸರ್ ಅವ್ರ ಕುಟುಂಬಕ್ಕೆ, ಅವರ ಈ ಒಂದು ಪ್ರಯತ್ನಕ್ಕೆ ಯಶಸ್ಸು ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಧನ್ಯವಾದ. ಅದೇ ಈಗ ಹೇಳಿದ ಹಾಗೆ ಮನುಷ್ಯನಿಗೆ ಹಲವಾರು ಆಸೆಗಳಿರುತ್ತೆ. ಆ ಆಸೆಯಲ್ಲಿ ಈ ಒಂದು ಚಿತ್ರ ನಿರ್ಮಾಣವೂ ಕೂಡ ಒಂದು. ಬಟ್ ನಮ್ಮ ನಿರ್ಮಾಪಕರ ವಿಶೇಷತೆ ಏನು ಅಂತ ಕೇಳಿದ್ರೆ, ಚಿತ್ರ ನಿರ್ಮಾಣವಲ್ಲದೆ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೂ ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಸ್ವಾರ್ಥದಿಂದ ಹೇಳೋದಾದರೆ ಅವರ ಚಿತ್ರ ಯಶಸ್ಸಾಗಲಿ. ಹಾಗಾಗಿ ಈ ಚಿತ್ರದ ಯಶಸ್ಸಿನೊಂದಿಗೆ ನಮ್ಮ ಸುವರ್ಣ ಸಂಕಲ್ಪಕ್ಕೂ ಅವರಿಂದ ಇನ್ನೊಂದಷ್ಟು ಅಪೇಕ್ಷೆ ಇರುತ್ತೆ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ಯಶಸ್ಸಾಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಧನ್ಯವಾದ. ಶುಭಂ ಭೂಯಾತ್. ಲೋಕಾಹ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಹೃದಯದ ಹತ್ರ ಇದೆ ಅದು ಗಾರ್ಗ. ಎಲ್ರಿಗೂ ನಮಸ್ಕಾರ. ಅಶ್ವಿನಿ ರಾಮ್ ಪ್ರಸಾದ್ ಅವರು ಅಂತ ಹೇಳಿದ್ರೆ ಉತ್ತರ ಕರ್ನಾಟಕದ ಸುಮಾರು ಕುಟುಂಬಗಳಿಗೆ ಅನ್ನದಾತರವರು. ಕ್ಯಾಸೆಟ್ ಜಗತ್ತು ಬಂದಾಗ ಗೀಗಿ ಪದ, ಏಕ್ತಾರಿ ಪದ, ತತ್ವ ಪದಗಳನ್ನು ಅಶ್ವಿನಿ ಕ್ಯಾಸೆಟ್ಗಳಲ್ಲಿ ಕೇಳ್ತಾ ಇದ್ವಿ. ಆ ಸಂಸ್ಥೆಯಲ್ಲಿ ಜೋಗಿ ಅಂತ ಅತ್ಯುತ್ತಮ ಚಿತ್ರವನ್ನು ನೀಡಿದಂಥವರು. ಸುಮಾರು ವರ್ಷಗಳ ನಂತರ ಗಾರ್ಗ ಅನ್ನುವ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಅವರ ಮಗನನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಅರುಣ್ನ.
ಅವರನ್ನು ಭಾಳ ಒಳ್ಳೆ ನಟ ತಯಾರಿಕೆ ಮಾಡ್ಕೊಂಡು ಬಂದಿದ್ದಾರೆ. ನಾನು ಈ ವೇದಿಕೆಯಲ್ಲಿ ಒಂದು 5 ದಶಕ 50 ವರ್ಷ ನಮ್ಮನ್ನು ರಂಜಿಸಿದಂತಹ ಸಾಯಿ ಕುಮಾರ್ ಸಾರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. 50 ವರ್ಷ ನಮ್ಮನ್ನು ಭರಪೂರವಾಗಿ ಮನರಂಜಿಸಿದ್ದೀರಿ. ನಿಮ್ಮ ಕೊಡುಗೆ ಕನ್ನಡ ಇಂಡಸ್ಟ್ರಿಗೆ, ಭಾರತೀಯ ಚಲನಚಿತ್ರ ತುಂಬ ದೊಡ್ಡದು. ಏನಾದರೂ ಸಮಸ್ಯೆ ಇದ್ದರೆ, ಏನಾದರೂ ಬೇಜಾರಾದರೆ, ಏನಾದರೂ ಕಷ್ಟಗಳಿದ್ದರೆ ಅವ್ರ ಹತ್ರ ಹೇಳ್ಕೊಂಡ್ರೆ ಭಾಳ ಸಮಾಧಾನ ಸಿಗುತ್ತೆ. ಆ ಗಾರ್ಗ ಟೈಮಲ್ಲಿ ಆ ಅನುಭವ ನನಗಾಗಿದೆ. ಒಂದು ಅಣ್ಣನ ಜಾಗದಲ್ಲಿ, ಒಂದು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶನ ನೀಡ್ತಾರೆ. ಸರ್, ವಿ ಆರ್ ವೆರಿ ಬ್ಲೆಸ್ಡ್ ಟು ನಿಮ್ಮಂಥ ದೊಡ್ಡ ನಟರನ್ನು ಪಡೆಯೋದು ನಾನು ನಿಜವಾಗ್ಲೂ ಕೂಡ ಪುಣ್ಯ ಅಂದ್ಕೋತೀನಿ. ಗಾರ್ಗದಲ್ಲಿ ಒಂದು ವಿಶೇಷವಾದ ಪಾತ್ರ, ಹಾಸ್ಯ ಪಾತ್ರ. ನನಗೆ ಸ್ವಲ್ಪ ಕಳನಟನಾಗಿ ಕಾಣಿಸ್ಕೋತಾ ಇದ್ದೀನಿ, ಹಾಸ್ಯ ಪಾತ್ರದಲ್ಲಿ ಕಾಣಿಸ್ಕೋತಾ ಇದ್ದೀನಿ. ಈ ಸಿನಿಮಾ ಸ್ಟಾರ್ಟ್ ಆದ ತಕ್ಷಣ ರಾಮ್ ಪ್ರಸಾದ್ ಸರ್ ದೊಡ್ಡ ಒಂದು ಹಣ್ಣಿನ ಬುಟ್ಟಿ ಹಿಡ್ಕೊಂಡು ಮನೆಗೆ ಬಂದು ನನ್ನ ಮಗನ ಸಿನಿಮಾದಲ್ಲಿ ನೀವು ಅಭಿನಯಿಸಬೇಕು ಅಂತ ಭಾಳ ಒಳ್ಳೆ ಇನ್ವಿಟೇಷನ್ ಕೊಟ್ಟರು. ಭಾಳ ಚೆನ್ನಾಗಿ ಬಂದಿದೆ. ನಂದು ಮತ್ತು ಅರುಣ್ ಸಾಗರ್ ಅವರ ಕಾಂಬಿನೇಷನ್ ಭಾಳ ಚೆನ್ನಾಗಿ ಬಂದಿದೆ. ಸಾಯಿ ಕುಮಾರ್ ಸರ್ ಜೊತೆ, ಅರುಣ್ ಅವರ ಜೊತೆ, ದೊಡ್ಡ ನಟರುಗಳ ಜೊತೆ ಸ್ಕ್ರೀನ್ ಹಂಚ್ಕೊಂಡಿದ್ದೀನಿ. ಭಾಳ ಖುಷಿಯಾಗಿದೆ ನನಗೆ. ರಾಮ್ ಪ್ರಸಾದ್ ಸರ್ಗೆ ಒಳ್ಳೆಯದಾಗಲಿ, ಅರುಣ್ ಅವರಿಗೆ ಒಳ್ಳೆಯದಾಗಲಿ, ಕನ್ನಡ ಸಿನಿಮಾ ಇನ್ನಷ್ಟು ಬೆಳೆಯಲಿ. ವಿಶೇಷವಾಗಿ ನಾನು ನೋಡಿದಂಥ ಒಂದು ಉದಯೋನ್ಮುಖ ನಿರ್ದೇಶಕ ನಮ್ಮ ಈ ಸಿನಿಮಾದ ಡೈರೆಕ್ಟರ್. ಅದು ಈಗಾಗಲೇ 2 ಸಿನಿಮಾಗಳನ್ನು ಅವರು ಪಡ್ಕೊಂಡಿದ್ದಾರೆ. ರವಿ ಅಣ್ಣ ಅಳದು ತೂಗಿ ಕೆಲಸ ಮಾಡುವಂಥ ಮನುಷ್ಯ. ರವಿ ಅಣ್ಣ ಅದಕ್ಕೆ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಏನೋ ಒಂದಲ್ಲಿ ಇರುತ್ತೆ, ಒಂದು ಗತ್ತು ಗಮ್ಮತ್ತು ಇದ್ದೇ ಇರುತ್ತೆ. ಸಾಕಷ್ಟು ಸಿನಿಮಾಗಳನ್ನು ಅವರು ಮಾಡಲಿ. ಕನ್ನಡದ ಪ್ರಶಾಂತ್ ನೀಲ್ ರೀತಿಯಲ್ಲಿ, ಯೋಗರಾಜ್ ಭಟ್ ರೀತಿಯಲ್ಲಿ, ಒಂದು ದುನಿಯಾ ಸೂರಿಯವರ ರೀತಿಯಲ್ಲಿ ಅವರು ಬೆಳೆಯಲಿ ನನ್ನ ಅಂತ ಆಶಿಸ್ತೀನಿ. ಗಾರ್ಗ ಒಳ್ಳೆ ಚಿತ್ರ ಆಗಿ ಮೂಡಿ ಬರಲಿ, ಎಲ್ಲರಿಗೂ ಮನರಂಜಿಸಲಿ ಅಂತ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ನನ್ನ ಕರೆಸಿದ್ದಕ್ಕೆ, ಈ ಅವಕಾಶ ಕೊಟ್ಟಿದ್ದಕ್ಕೆ ಸರ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ಗೊತ್ತು ನನ್ನ ಮಾತೃಭಾಷೆ ತೆಲುಗು, ಆದರೆ ನನ್ನ ಜೀವನದ ಭಾಷೆ ಕನ್ನಡ. ಈಗ ಅವರು ಹೇಳಿದರು, ಅಪ್ಪ ಜೋಗೇಶ್ವರ ಶರ್ಮಾ, ಅಮ್ಮ ಕೃಷ್ಣ ಜ್ಯೋತಿ. ಈ ಸ್ವರ ಅಪ್ಪ ಕೊಟ್ಟಿದ್ದು, ಸಂಸ್ಕಾರ ಸಂಸ್ಕೃತಿ ಅಮ್ಮ ಕೊಟ್ಟಿದ್ದು, ಆಶೀರ್ವಾದ ಆ ತಾಯಿ ಭುವನೇಶ್ವರಿ ದೇವಿದು, ಕಳಾಮತಲ್ಲಿದೆ, ಮುಕ್ಕೋಟಿ ದೇವತಲ್ಲಿದೆ, ಅಭಿಮಾನ ನಿಮ್ಮೆಲ್ಲರದು. ಸೊ 1972 ನನಗೆ 11 ಇಯರ್ಸ್ ಓಲ್ಡು. ನಾನು ಅವಾಗ 11 ಇಯರ್ಸು. ಸೊ ಐ ಸ್ಟಾರ್ಟೆಡ್ ಆ್ಯಸ್ ದುರ್ಯೋಧನ. ಅದಾದಮೇಲೆ 73ಯಲ್ಲಿ ಡಬ್ಬಿಂಗ್ ಶುರು ಮಾಡಿದೆ. 75 ನನ್ನ ಮೊದಲನೇ ಫಿಲ್ಮ್ ಲೈಕ್ ಶಿ ಸೆಡ್ దేవుడు చేసిన పెళ్లి ಜನವರಿ 9, 75 ರಿಲೀಸ್ ಆಯಿತು ಆ್ಯಸ್ ಅ ಬಾಲನಟ. ಅದು ಆವಾಗ 100 ಡೇಸು. ಸೊ ಲಾಸ್ಟ್ ಇಯರ್ ಸಂಕ್ರಾಂತಿಗೆ ವస్తున్నాವಂತ ಒಂದು ಫಿಲ್ಮ್ ಮಾಡಿದೆ, ಅದು 100 ಡೇಸು, ಕರೆಕ್ಟಾಗಿ ಮೈ 50th ಇಯರ್. ಸೊ ಐ ಆಮ್ ಸೋ ಬ್ಲೆಸ್ಡ್, ಐ ಆಮ್ ಸೋ ಹ್ಯಾಪಿ. ಅಟ್ ದ ಸೇಮ್ ಟೈಮ್ ಇದಕ್ಕೆಲ್ಲ ಕಾರಣ ಅಪ್ಪ ಅಮ್ಮ ಆಶೀರ್ವಾದ. ನಾವು ಯಾವಾಗಲೂ ಹೇಳ್ತೀನಿ, ತಾಯಿ ತಂದೆ ಗುರು ದೈವ ಅಂತ. ಸೊ ಆ ತಾಯಿ ತಂದೆ ಗುರುಗಳು ಆ ದೇವ್ರ ಭಾಗ್ಯ. ಸೊ ನನ್ನ ಅದೃಷ್ಟ ಏನು ಅಂದರೆ, ಪೊಲೀಸ್ ಸ್ಟೋರಿ ಇಲ್ಲ ಅಂದರೆ ಸಾಯಿ ಕುಮಾರ್ ಇಲ್ಲ. ಸೊ ಅದಕ್ಕೂ ಮುಂಚೆ ಸಾಯಿ ಕುಮಾರ್ ಬೇರೆ, ಪೊಲೀಸ್ ಸ್ಟೋರಿ ಆದಮೇಲೆ ಸಾಯಿ ಕುಮಾರ್ ಬೇರೆ. ಆ ಪೊಲೀಸ್ ಸ್ಟೋರಿಗೆ ಕಾರಣ ತಿರ್ಗಾ ನೀವೇ. ಸೊ ಕರ್ನಾಟಕ ಆ ಪೊಲೀಸ್ ಸ್ಟೋರಿ ಒಂದು ಫಿಲ್ಮ್ ಚೇಂಜ್ ಮೈ ಎಂಟೈರ್ ಕೆರಿಯರ್. P for politeness, O for obedience, L for loyalty, I for integrity, C for courage, E for efficiency. That is police. 100 ತಪ್ಪು ಮಾಡೋ ತನಕ ಸಹಿಸಿಕೊಳ್ಳಕ್ಕೆ ನಾನು ಶ್ರೀಕೃಷ್ಣ ಅಲ್ಲ, ಅಗ್ನಿ. ಐ ಆಮ್ ಅ ಬ್ಯಾಡ್ ಪೊಲೀಸ್ ಆಫೀಸರ್. ಕೊತ್ವಾಲ್, ಲಕ್ಷ ಕೊಡಕ್ಕೆ ನೀನೇನು ದಾನವೀರ ಶೂರ ಕರ್ಣನ? ಚಿಕ್ಕ ವಯಸ್ಸಿನಿಂದ ಬೆಳೆಸಿದ್ದ ತಂದೆನ? ಹೆಣ್ಕೊಟ್ಟ ಮಾವನ? ಇಲ್ಲ ತಿಂಗಳ ಸ್ಯಾಲ್ರಿ ಕೊಡೋ ಸ್ಟೇಟ್ ಗವರ್ನಮೆಂಟಾ, ಸೆಂಟ್ರಲ್ ಗವರ್ನಮೆಂಟಾ? ನಾನು ಹಾಕಿರೋದು ಲಂಚದಾಸೆಗೆ ಪಕ್ಷ ಬದಲಾಯಿಸೋ ಖಾದಿನೂ ಅಲ್ಲ, ಮಂಚದಾಸೆಗೆ ಆಶೀರ್ವಾದ ಮಾಡೋ ಕಾವಿನೂ ಅಲ್ಲ. ಲಂಚ ಮಂಚ ಅನ್ನೋ ಲುಚ್ಚಾಗಳಿಗೆ ಇಂಚಿಂಚಲು ಹೊಡೆಯೋ ಖಾಕಿ, ಖದರ್ ಖಾಕಿ. ಸೊ ಪೊಲೀಸ್ ಸ್ಟೋರಿ. ಸೊ 75
ನನ್ನ ಫಸ್ಟ್ ಫಿಲ್ಮ್ ಆದರೆ ತಿರ್ಗಾ ಚಾಲೆಂಜ್ ಮೆಗಾಸ್ಟಾರ್ ಚಿರಂಜೀವಿ ಅವ್ರ ಜೊತೆ ತೆಲುಗಲ್ಲಿ ತಿರ್ಗಾ ಎಂಟ್ರಿ ಆದೆ. ಅದಾದಮೇಲೆ 93 ಕುಂಕುಮ ಭಾಗ್ಯ ನನ್ನ ಫಸ್ಟ್ ಫಿಲ್ಮ್ ಕನ್ನಡದಲ್ಲಿ. ಅದಾದಮೇಲೆ ಲಾಕಪ್ ಡೆತ್ತು, ಅಲ್ಲಿ ಥ್ರಿಲ್ಲರ್ ಮಂಜು ಅವ್ರ ಪರಿಚಯ. ಸೊ ನಿಜವಾಗ್ಲೂ ಥ್ರಿಲ್ಲರ್ ಮಂಜು ಅವರಿಗೆ, ಆ ಟೀಮ್ಗೆ, ಜಿ ಕೃಷ್ಣ ಆಗಿರ್ಬೋದು, ಕುಮಾರ್ ಇಲ್ಲ ಹೊರಟರು, ಸೊ ಜಿ ಕೃಷ್ಣ ಅವರಾಗಿರ್ಬೋದು, ಡೇವಿಡ್ ಆ ರೈಟರ್ ಇಲ್ಲ, ಸಾಧು ಕೋಕಿಲ ಅವರು. ಸೊ ವಂಡರ್ಫುಲ್ ಟೀಮ್. ಆ ಪೊಲೀಸ್ ಸ್ಟೋರಿ ಮಾಡಿದ ಮೇಲೆ ನನ್ನ ಅದೃಷ್ಟ ಅಲ್ಲಿಂದ ಅದು ಎಲ್ಲ ಲ್ಯಾಂಗ್ವೇಜ್ಗೂ ಡಬ್ಬಾಗಿ ಸೂಪರ್ ಹಿಟ್ ಆಗಿ, ಅಲ್ಲಿಂದ ಒಂದು ಸಾಯಿ ಕುಮಾರ್ ಅಗ್ನಿ 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 4ನೇ ಸಿಂಹ ಅಂತ ಇಷ್ಟು ತನಕ. ಸೊ ಈಗ ನನ್ನ ಅದೃಷ್ಟ ಏನು ಅಂದರೆ, ಆಫ್ಟರ್ ರಂಗಿತರಂಗ ಸುಂದರ ಚಂದರ ಮೊಗದವಿ ಸುಂದರ ಚಂದಿರ ಮೊಗದ ವಿಶಾರದೆ ಬಂದರೆ ತೊಂದರೆ ಎಂದವ ಮಂದ ಬುದ್ಧಿಯ ಮಾನವ ಅಂತ ರಂಗಿತರಂಗ ಡೈಲಾಗು. ಸೊ ಅಲ್ಲಿಂದ ಐ ಆಮ್ ಗೆಟಿಂಗ್ ಡಿಫ್ರೆಂಟ್ ರೋಲ್ಸ್. ಅಂತ ಒಂದು ಅದ್ಭುತವಾದ ಪಾತ್ರ ನಮ್ಮ ಶಶಿ ಪಾಪ. ಸೊ ಗಾರ್ಗಾ ಶಶಿ ಬಂದು ನನ್ನ ಕತೆ ಹೇಳಿದ ಮೇಲೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಯಾರು ಮಾಡ್ತಾ ಇದ್ದಾರೆ ಅಂದ ತಕ್ಷಣ ನಮ್ಮ ಅಶ್ವಿನಿಯವರು ರಾಮ್ ಪ್ರಸಾದ್ ಅವ್ರ ಬಗ್ಗೆ ಹೇಳಿದ ತಕ್ಷಣ ಬ್ರದರ್ ತುಂಬ ಹ್ಯಾಪಿ ಆಯಿತು. ಅದಾದಮೇಲೆ ಪ್ರೊಡ್ಯೂಸರ್ ಓಕೆ, ನೀನು ಓಕೆ, ಹೀರೋ ಯಾರಪ್ಪ ಅಂದೆ. ಬಾಪ ಇಂಟ್ರೊಡ್ಯೂಸ್ ಮಾಡಿದೆ 2011 ಆದಿ ಸಾಯಿ ಕುಮಾರ್ ಅಂತ, ಪ್ರೇಮ ಕಾವಾಲಿ ಅಂತ 2011. ಆವತ್ತು ಇದೇ ಟೆನ್ಷನ್ ನನಗೆ, ನಿಮ್ಮ ಸ್ಥಾನದಲ್ಲಿ ನಾನಿದ್ದೆ, ಆದಿ ಸ್ಥಾನದಲ್ಲಿ ಈಗ ಇವರಿದ್ದಾರೆ. ಇದೇ ಟೆನ್ಷನ್ ಆವತ್ತಿತ್ತು. ಬಟ್ ಒಳ್ಳೆ ಫಿಲ್ಮ್ ಮಾಡಿದರೆ, ನಾವು ಮನಸ್ಸ ವಾಚ ಕರ್ಮನ ತ್ರಿಕರಣ ಸುದಿಯಾಗಿ ಮಾಡಿದರೆ ಖಂಡಿತ ಅವ್ರು ನೋಡ್ತಾರೆ, ನಾಳೆಗೆ ಥಿಯೇಟ್ರಿಗೆ ಬರ್ತಾರೆ, ನಿಮ್ಮನ್ನು ಅವರು ನನ್ನ ಆಶೀರ್ವಾದ ಮಾಡ್ತಾರೆ. ಯಾಕಂದರೆ ಕಂಟೆಂಟ್ ಆಲ್ವೇಸ್ ವಿನ್ಸ್. ಸೊ ಒಂದು ಒಳ್ಳೆಯ ಪ್ರಯತ್ನ, ಒಂದು ಅದ್ಭುತವಾದ ಕ್ಯಾಸ್ಟಿಂಗು, ಅದ್ಭುತವಾದ ಟೆಕ್ನಿಷಿಯನ್ಸು. ಅಟ್ ದ ಸೇಮ್ ಟೈಮ್ ನಮ್ಮ RP ಅವರು ಈ ಸಾಂಗು ನಮಗೆ ಸರ್ಪ್ರೈಸು, ಒಂದಿನ ಸಡನ್ನಾಗಿ ಕಳಿಸ್ದ. ಸೊ RP ಅವರಂದ್ರೇ ಮೆಲೋಡಿ ಎಕ್ಸ್ಟ್ರಾರ್ಡಿನರಿ ಭಯ, ಸೂಪರ್. ಆ್ಯಂಡ್ ನೋಡಿದ್ರಲ್ಲ, ಎಕ್ಸ್ಟ್ರಾರ್ಡಿನರಿ ಆರ್ಟಿಸ್ಟ್ಗಳಿದ್ದಾರೆ. ಈ ಆರ್ಟಿಸ್ಟ್ಗಳ ಜೊತೆ ಶಶಿ ಎವ್ರಿಥಿಂಗ್ ಆ್ಯಸ್ ಎ ಡೈರೆಕ್ಟರ್. ಇನ್ನೊಂದು ಅದೃಷ್ಟ ಏನು ಅಂದರೆ, ನಿನಗೆ ನನ್ನ ಡೆಬ್ಯೂ ಡೈರೆಕ್ಟರ್ಸ್ ಎಲ್ಲ ಸೂಪರ್ ಹಿಟ್ಸ್ ಕೊಟ್ಟದವ್ರೆ. ಸೊ ನಿಮಗೂ ಒಳ್ಳೆಯದಾಗಲಿ. ನೆಕ್ಸ್ಟು ರವಿ ಸರ್ ರೆಡಿ ಆಗಿದ್ದಾರೆ, ನಿಮಗೂ. ಆ್ಯಂಡ್ ಕುಮಾರ್ ಹೇಳಿದ್ರು ಹ್ಯಾಟ್ರಿಕ್, ಲೆಟ್ ಇಟ್ ಬಿ ಎ ಹ್ಯಾಟ್ರಿಕ್ ಫಾರ್ ಯು. ಸೋ ಹ್ಯಾಪಿ, ಐ ಆಮ್ ಸೋ ಬ್ಲೆಸ್ಡ್ ಆಲ್ಸೋ. 50 ವರ್ಷ ಸ್ಟಿಲ್ ನಾಟ್ ಔಟ್. ಇದು ಒರಿಜಿನಲ್ಲೇ ನೋ ಡಬ್ಬಿಂಗ್ ಹಿಯರ್. ಸೊ ಅಲ್ಲಿಂದ ಶುರು ಮಾಡಿ ಇಲ್ಲಿಂದ ಬಂದ ಮೇಲೆ ಇಲ್ಲಿಗೆ ಓರಿನ ಮಾಲ್ಗೆ ಬಂದ ಮೇಲೆ ರಿಯಲಿ ಇಟ್ ವಾಸ್ ಸೋ. ತುಂಬ ಸಲ ಇಲ್ಲಿಗೆ ಬಂದಿದ್ದೀನಿ, ಬಟ್ ಇಂಥ ಈವೆಂಟ್ ನಾನು ನೋಡಲೇ ಇಲ್ಲ. ಇಲ್ಲಿ ಚಿಕ್ಕ ಮ್ಯೂಸಿಕಲ್ ನೈಟ್ಸ್ ಏನೋ ನೋಡಿದ್ದೀನಿ. ಫಸ್ಟ್ ಟೈಮ್ ನೀವು ಮಾಡ್ತಾ ಇರೋದು ತುಂಬ ಸಂತೋಷ ಆಗ್ತಾ ಇದೆ. ಎಲ್ರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ, ಜೈವಾಗಲಿ. ಸೊ ಡೋಂಟ್ ಮಿಸ್ ಗಾರ್ಗಾ ಇನ್ ಥಿಯೇಟರ್ಸ್. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು. ಆ್ಯಕ್ಚುಲಿ ಪೊಲೀಸ್ ಸ್ಟೋರಿ ಆದಮೇಲೆ ಪೊಲೀಸ್ ಸ್ಟೋರಿ 2 RP ಅವರೇ ಮ್ಯೂಸಿಕ್ ಮಾಡಿದ್ದದಕ್ಕೆ. ಸೊ ಈಗ ತಿರ್ಗಾ ಪೊಲೀಸ್ ಸ್ಟೋರಿ ತಿರ್ಗಾ ಪ್ಲಾನಿಂಗಲ್ಲಿ ಇದ್ದೀವಿ. ತಿರ್ಗಾ ಅಗ್ನಿ ಇಸ್ ಗೋಯಿಂಗ್ ಟು ಕಮ್ ಬ್ಯಾಕ್. ಕಾಣ್ತಾ ಇರೋ 3 ಸಿಂಹಗಳು ನ್ಯಾಯಕ್ಕೆ, ನೀತಿಗೆ, ಧರ್ಮಕ್ಕೆ ಪ್ರತಿರೂಪವಾಗಿದ್ರೆ, ಕಾಣ್ದೇ ಇರುವ 4ನೇ ಸಿಂಹನೇ ಪೊಲೀಸ್. ಕೊಡಗಿನ ಕಾವೇರಿ, ದುರ್ಗದ ಮದಕರಿ, ಈ 2 ಹೆಸರುಗಳು ಈ ಪ್ರಪಂಚದಲ್ಲಿ ಎಲ್ಲಿವರೆಗೂ ಶಾಶ್ವತವಾಗಿರುತ್ತೋ ಅಲ್ಲಿವರೆಗೂ, ಆ ಕ್ಷಣದವರೆಗೂ ಯಾರೇ ಬರಲಿ, ಕನ್ನಡದ ಕನ್ನಡಿಗರ ಕೂದಲು ಸಹ ಮುಟ್ಟಕ್ಕಾಗಲ್ಲ. ಜೈ ಭುವನೇಶ್ವರಿ, ಜೈ ಕರ್ನಾಟಕ, ಜೈ ಭಾರತ ಮಾತೆ, ಜೈ ಹಿಂದ್. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರೋಂಥ ಮಾಧ್ಯಮ ಮಿತ್ರರಿಗೆ, ಯೂಟ್ಯೂಬರ್ಸ್ಗೆ, ಜನಕ್ಕೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಸಪೋರ್ಟ್ ಇಲ್ದಿರಂಗೆ ಇವತ್ತು ಗಾರ್ಗಾ ಈ ವೇದಿಕೆವರೆಗೂ ಬರ್ತಾ ಇರಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಗಾರ್ಗಾ ಅಂತ ಬಂದಾಗ ಇದೊಂದು ಆಗಲೇ ಶಶಿ ಹೇಳ್ದಂಗೆ ಸಿನಿಮಾ ಇಸ್ ದ ಹೀರೋ. ನಾವೆಲ್ಲ ಅದರಲ್ಲಿರೋವಂಥ ಒಂದು ಸಣ್ಣ ಪಾತ್ರಧಾರರು. ಸಿನಿಮಾ ಬಗ್ಗೆ ಹೇಳೋಕ್ಕೆ ನನಗೇನೂ ಇಲ್ಲ. ಒಂದು ವಿಷಯ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಟ್ರೇಲರ್ ನೋಡಿದ್ದೀರಾ? ಇವತ್ತು ಟ್ರೇಲರ್ ರಿಲೀಸ್ ಆಗಿದೆ. ದಯವಿಟ್ಟು ಎಲ್ಲರೂ
ಯೂಟ್ಯೂಬಲ್ಲಿ ಟ್ರೈಲರ್ ಇನ್ನೊಂದು ಸಲ ನೋಡಿ. ಗಾರ್ಗಾ ಕನ್ನಡ ಅಂತ ಟ್ರೈಲರ್ ಅಂತ ಸರ್ಚ್ ಮಾಡಿದ್ರೆ ಟ್ರೈಲರ್ ಬರುತ್ತೆ. ಖಂಡಿತ ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಆ ನಂಬಿಕೆ ನನಗಿದೆ. ಟ್ರೈಲರ್ ನೋಡಿ ಸಿನಿಮಾಗೆ ಬರ್ತೀರ ಅನ್ನೋ ನಂಬಿಕೆ ನನಗಿದೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಆಯಿತಾ? ಎಲ್ರಿಗೂ ನಮಸ್ಕಾರ. ಅಶ್ವಿನಿ ರೆಕಾರ್ಡಿಂಗ್ ಕಂಪ್ನಿ 40 ವರ್ಷದಿಂದ ನಾನು ಮಾಡ್ಕೊಂಬಂದಿರೋದು. ಜೋಗಿ 20 ವರ್ಷ ಆಯಿತು, ಫಸ್ಟ್ ಪ್ರೊಡಕ್ಷನ್ ನಮ್ಮದು. ಈಗ ನನ್ನ ಮಗನಿಗೋಸ್ಕರ ಈ ಫಿಲಿಮ್ ಅಂತ ಹೇಳ್ತೀರ ಅಂತ ತಿಳ್ಕೊತೀರಾ, ಅಲ್ಲ, ನಾನು ಕತೆಗೋಸ್ಕರ ನಾನು ಮಾಡಿರೋದು. ಕತೆ ಸ್ಟ್ರಾಂಗ್ ಇತ್ತು. ಫಸ್ಟು ಶಶಿ ಅದಕ್ಕಿಂತ ಮುಂಚೆ ಒಂದು ಪಿಕ್ಚರ್ ರಿಲೀಸ್ ಮಾಡಿದ್ವಿ, ಅದು ಅಷ್ಟು ಸರಿಯಾಗಿ ಹೋಗಿರಲಿಲ್ಲ. ನಮ್ಮ ಹತ್ರ ಇರೋ ಹುಡುಗ ಒಬ್ಬನಂದ ಒಂದು ಫಿಲಿಮ್ ಮಾಡೋಣ ಇವಾಗ ಅಂತ. ನಾನಂದೆ ಬೇಡ, ಮೊದಲೇ ಗ್ಲಾಸ್ ಆಗಿದೆ, ಸುಮ್ಮನಿರೋ, ನಮ್ಮ ಕಂಪ್ನಿ ನೋಡ್ಕೊಂಡು ಹೋಗೋಣ ಅಂದೆ. ಇಲ್ಲ ಸರ್ ಮಾಡೋಣ, ಒಂದೇ ಒಂದು ಮಾಡೋಣ, ಸಣ್ಣ ಪ್ರೊಡಕ್ಷನ್ ಮಾಡೋಣ. ಓಲಿ ಕರ್ಸೋ, ಅದನ್ನು ಕ್ಯಾನ್ಸಲ್ ಮಾಡೋಕೆ ಅಂತಲೇ ಕೂತಿ ತಲೆಯಲ್ಲಿ. ಇವನು ಬಂದು ಎಲ್ಲ ಪೂನಾಯಿಂದ ಬಂದಿದ್ದೀನಿ ಅಂತ ಏನೇನೋ ಎಲ್ಲ ತೆಗ್ದ. ಏನು ತೆಗಿಬೇಡಪ್ಪ, ಮುಚ್ಚಿಬಿಡು, ಕತೆ ಹೇಳು ಒಂದೇ. ಕತೆ ಹೇಳ್ದ. ನನಗೆ ಒಂಥರ ಇದಾಯಿತು, ಇಲ್ಲ ಏನೋ ಇದೆ ಇದ್ರೊಳಗೆ ಅಂತ ಅಂದ್ಬಿಟ್ಟು, ಏನೋ ಇದೆ ಇದ್ರಲ್ಲಿ ಮಾಡ್ಬೋದು ಅಂತಂದ್ಬಿಟ್ಟು ಆಯಿತು ಅಂದ್ಬಿಟ್ಟು ಒಂದು ಸಣ್ಣ ಬಡ್ಜೆಟ್ ಕೊಡ್ತೀನಿ ಅಂತಂದೆ. ಅದಕ್ಕೂ ಒಂದ. ಆಮೇಲೆ ಹೆಂಗೋ ಮಾಡ್ತಿರುವಾಗ ನನ್ನ ತಲೆ ಮೇಲೆ ಕಟ್ಟ. ಇವತ್ತು ಗಾರ್ಗಾನು ಒಂದು ಫಿಲಿಮು ಇಟ್ ಹ್ಯಾಸ್ ಕಮ್ ಔಟ್. ಎಲ್ಲರೂ ಹೇಳ್ದಂಗೆ ಎಲ್ಲರೂ ಹೇಳ್ತಾರೆ ಚೆನ್ನಾಗಿ ನಾನು ಮಾಡಿರೋ ಪಿಕ್ಚರ್ ಚೆನ್ನಾಗಿದೆ ಅಂತಂದ್ಬಿಟ್ಟು. ಇದಕ್ಕೆ ನಾನೇ ವಿಲನ್ನು. ಏನೇ ತಪ್ಪಿದ್ರು ಇಬ್ಬರು ಇದು ಮಾಡ್ತಾಯಿದ್ದೆ. ಸೊ ಇಟ್ ಹ್ಯಾಸ್ ಕಮ್ ಔಟ್ ವೆರಿ ಗುಡ್. ಡೆಫಿನೆಟಾಗಿ ನೀವು ಲೈಕ್ ಮಾಡ್ತೀರಂತ ಒಂದು ಹೋಪ್ಸ್ ಇದೆ ಡೆಫಿನೆಟಾಗಿ. ಆಮೇಲೆ ಸ್ಟಾರ್ ಕ್ಯಾಸ್ಟ್ ಅಷ್ಟೇ, ಸಾಯಿ ಕುಮಾರ್ ಸರ್ ಫಸ್ಟ್ ಸ್ಟೋರಿ ಹೇಳ್ದಾಗಲೇ ಅವರು ಇಲ್ಲೋ ಚೆನ್ನಾಗಿದೆ ನೀನು ಮಾಡುವಂಥ. ಫಸ್ಟು ಆ್ಯಸ್ ಅನ್ ಔಟ್ಸೈಡ್ ಅಂದರೆ ನಾನು ಬೇರೆಯವ್ರ ಕತೆ ಹೇಳಿದಾಗ ಅವರು ಹ್ಞೂ ಅಂದಾಗಲೇ ನನಗೊಂದು ಪ್ಲಸ್ ಆಯಿತು, ಕಾನ್ಫಿಡೆನ್ಸ್. ಆಮೇಲೆ ಆರ್ ಪಿ ಪಟ್ನಾಯ್ಕು ಒಂದು ಲೈಟಾಗಿ ಹೇಳಿದಾಗ ಎಲ್ಲ ಮಾಡು ಅಂದರು. ಸೊ ಕಷ್ಟಪಟ್ಟು ಅಪ್ ಆ್ಯಂಡ್ ಡೌನ್ಸ್ ನೋಡ್ಕೊಂಡು ಬಂದಿರೋದು. ಭಾಳ ಕಷ್ಟಪಟ್ಟು ಮಾಡಿದ್ದೀವಿ ಈ ಪಿಕ್ಚರ್ನ, ಕ್ರಾಫ್ಟ್ ಮಾಡಿದ್ದೀವಿ. ಸುಮ್ಮನೆ ಹಂಗೆ ಮಾಡಿಲ್ಲ, ಇದನ್ನು ಕಷ್ಟಪಟ್ಟು ಮಾಡಿದ್ವಿ. 100% ನಿಮಗೆಲ್ಲ ಲೈಕ್ ಆಗುತ್ತೆ ಡೆಫಿನೆಟಾಗೆ. ಫೆಬ್ರವರಿ 6ನೇ ತಾರೀಕು ಮಿಸ್ ಮಾಡಿದೆ, ದಯವಿಟ್ಟು ಥಿಯೇಟ್ರಿಗೆ ಬಂದು ಫಿಲಿಮ್ ನೋಡಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ರವಿ ಸರ್ ಆಗಲಿ, ರಾಧಿಕಾ ಅವ್ರ ಬದರು, ಇವ್ರು ನಮ್ಮ ಸ್ಟೋರಿ ತೋರಿಸ್ಬಿಟ್ಟು ಪಿಕ್ಚರ್ ಕೊಟ್ಟರು. ನಾನು ಹೇಳಿದ ಕತೆಗೇ ಪಿಕ್ಚರ್ ಕೊಟ್ಟೆ. ಒಂದು ಲೈನು, ಆ ಜಡ್ಜ್ಮೆಂಟ್ ಹುಡುಗಾಟ ಅಲ್ಲ, ಅವ್ನು ಹೇಳಿದ ರೀತಿ ಸ್ಟೋರಿ ಹೆಂಗೆ ಏನೇನು ನಾನು ಯೋಚನೆ ಮಾಡಿದೆ, ಹೆಂಗೆ ಮಾಡ್ಬೋದು ಅಂತಂದ್ಬಿಟ್ಟು ಅಷ್ಟು ಪರ್ಫೆಕ್ಟಾಗಿ ಹೇಳ್ದ. ಹೆಂಗೆ ತೆಗಿತೀವಿ ಅಂತ ಕೇಳಿದೆ, ಶಾರ್ಟ್ ಡಿವೈಡ್ ಮಾಡು ಅಂದೆ, ಮಾಡ್ದ. ಸರ್ ಹಿಂಗೆ ಬರ್ತಿಂದ 100% ಕಾನ್ಫಿಡೆನ್ಸ್ ಬಂತು. ಅವ್ರು ನೋಡಿ ಕೊಟ್ಟಿರ್ಬೋದು, ಆನ್ ಓನ್ಲಿ ಲಿಸ್ನಿಂಗ್ ದ ಸ್ಟೋರಿ ಅವ್ರಿಗೆ ಕೊಟ್ಟಿದ್ದೀನಿ ಇದನ್ನು. ಆ್ಯಕ್ಚುಲಿ ತುಂಬ ಮಾತಾಡ್ತೀನಿ, ಈಗ ಸ್ವಲ್ಪ ಎಮೋಷನಲ್ ಆಗಿಬಿಡುತ್ತೆ, ಯಾಕಂದ್ರೆ ಇವರೆಲ್ಲ ಹಿಂಗೆ ಮಾಡಿದ್ರು. ಬಟ್ ಸ್ಟಿಲ್ ಸಿನಿಮಾನ ಈಗ ಒಂದು ಪ್ರೀ ರಿಲೀಸ್ ಇವೆಂಟ್ ಅಂತ ತರ್ತೀವಲ್ಲ, ಇದು ಒಬ್ಬ ಡೈರೆಕ್ಟರ್ ಕನಸಾಗಿರುತ್ತೆ. ನೆಕ್ಸ್ಟು ಆ ಕನಸು ನನಸಾಗೋದು ಫೆಬ್ರವರಿ 6 ನಮ್ಮ ಸಿನಿಮಾ ರಿಲೀಸ್ ಆದಾಗ. ನೀವು ಈಗ ನಾವೆಲ್ಲ ಹೇಳ್ತೀವಿ ನಾವು ಚೆನ್ನಾಗಿ ಮಾಡಿದ್ದೀವಿ, ಹಂಗೆ ತೆಗ್ದಿದ್ದೀವಿ, ಹಿಂಗೆ ತೆಗ್ದಿದ್ದೀವಿ. ಬಟ್ ರಿಯಲ್ ಆಡಿಯನ್ಸು, ರಿಯಲ್ ಜಡ್ಜಸ್ಸು ನೀವು. ಅವತ್ತು ನೀವು ನೋಡ್ಬಿಟ್ಟು ಎಸ್ ಸೈ ಅಂದರೆ ಅವತ್ತು ರಿಯಲಿ ಐ ಆಮ್ ಬ್ಲೆಸ್ಡ್ ಅಂತೀನಿ. ಬಟ್ ಸೋಲ್ಲಿ ಗೆಲ್ಲಿ ನಾನು ಎಲ್ಲೂ ಓಡೋಗಲ್ಲ, ಸಾಯೋರ್ಗೂ ಸಿನಿಮಾ ಮಾಡ್ತೀನಿ, ನಿಮ್ಗೆ ಇಷ್ಟ ಆಗೋರ್ಗೂ ಸಿನಿಮಾ ಮಾಡ್ತೀನಿ. ದೇವ್ರ ದಯೆಯಿಂದ ಇವತ್ತು ದೊಡ್ಡವರು ಆರ್ಟಿಸ್ಟ್ಗಳು ನನ್ನ ಫಸ್ಟ್ ಸಿನಿಮಾಗೆ ಸಿಗ್ತಾರೆ. ನಾನು ಫಸ್ಟ್ ಕತೆ ಹೇಳಿದ್ದು ಸಾಯಿ ಕುಮಾರ್ ಸರ್ಗೆ. ಅಂದರೆ ಕತೆ ಬರೀಬೇಕಾದ್ರೆ ನಮಗೆ ಅದು ಮಂಗಳೂರು ಸ್ಲ್ಯಾಂಗ್ ಬರುತ್ತೆ, ಅದರಲ್ಲೊಂದು ಮಾಸ್ ಓರಿಯೆಂಟೆಡ್ ಬರುತ್ತೆ. ಮಂಗಳೂರು ಸ್ಲ್ಯಾಂಗಲ್ಲಿ ಡೈಲಾಕಿಂಗ್ ಥರ ಬೇಕು. ಯಾರು? ಸಾಯಿ ಕುಮಾರ್ ಸರ್ ಹಿಂಗೆ ಸಾಯಿ ಕುಮಾರ್ ಸರ್ ಅಂತ ತೊಗೊಂಡಾಗ, ಇರು ಮಗ ಗುರುಗಳು 1 ನಿಮಿಷ ಫೋನ್ ಮಾಡ್ತೀನಿ ಅಂತ. ಇಲ್ಲೇ ಶಾಗಿಲ್ಲ ಹೋಟ್ಲಲ್ಲಿ ಇರ್ತಾರೆ ಸರ್, ಕತೆ ಹೇಳ್ತೀನಿ. ಅವ್ರು ಎಸ್ ಅಂತಾರೆ. ಸೊ ಅಲ್ಲಿಂದ ಗ್ರೀನ್ ಸಿಗ್ನಲ್ ಸ್ಟಾರ್ಟ್ ಆಯಿತು. ಸೊ ಅಲ್ಲಿಂದ ಮಿತ್ರ ಸರ್ ಹತ್ರ ಹೋಗ್ತೀವಿ, ಅವ್ರಿಗೆ ಹೇಳ್ತೀವಿ, ಎಸ್ ಅಂತಾರೆ. ಅದಾದಮೇಲೆ ಅವಿನಾಶ್ ಸರ್ ಬರ್ತಾರೆ, ಅರುಣ್ ಸಾಗರ್ ಅವ್ರು ಬರ್ತಾರೆ. ಸೊ ದ ಕ್ಯಾಸ್ಟಿಂಗ್ ಗೋಸ್ ಆನ್. ಬಟ್ ಫಸ್ಟ್ ನಾನು ಆ್ಯಕ್ಷನ್ ಕಟ್ಟು ಸಾಯಿ ಕುಮಾರ್ ಸರ್ಗೆ ಹೇಳಿದಾಗ ಅಲ್ಲಿ ಥಿಂಗ್ಸ್ ವಾಸ್ ವೆರಿ ಈಸಿಯರ್ ಫಾರ್ ಮೀ. ಅಂದರೆ ಅವ್ರು ನಂಗೆ ಹಂಗೆ ಈಸಿ ಮಾಡಿಬಿಡ್ತಾರೆ. ಇವತ್ತು ಅವರು ಒಬ್ಬ ಆಡಿಯನ್ನ ಕರೆಸ್ಬಿಟ್ಟು ಲಾಂಚ್ ಮಾಡೋಣ ಅಂತ. ಈಗ ದೊಡ್ಡವ್ರು ಹೇಳಿದ್ದಾರೆ ನಮ್ಮ ಸೆಲೆಬ್ರಿಟೀಸ್ ಅಂತ. ಸೊ ಇವತ್ತು ನಮ್ಮ ಟ್ರೇಲರ್ನ ಸೆಲೆಬ್ರಿಟೀಸೇ ಲಾಂಚ್ ಮಾಡ್ದಂಗೆ ಆಯಿತು. ಸೊ ಒಂದೊಂದು ಟರ್ನ್ ಇವತ್ತು ನಾವು ಒಂದು ಎಕ್ಸ್ಪೆಕ್ಟ್ ಮಾಡಿರ್ತೀವಿ, ಇವ್ರು ಮಾಡ್ತಾರೆ, ಅವ್ರು ಮಾಡ್ತಾರೆ ಅಂತ. ಆಡಿಯನ್ಸೇ ಕೈ ಹಿಡಿತಾರೆ. ಸೊ ಆಡಿಯನ್ಸೇ ಲಾಂಚ್ ಮಾಡಿದ್ರು. ಆ ನಂಬಿಕೆ ನನ್ನಲ್ಲಿದೆ. ಫೆಬ್ರವರಿ 6 ಎಲ್ಲರಿಗೂ ತಿಳಿದಂಗೆ ನಮ್ಮ ಜೊತೆ ಇನ್ನೊಂದಷ್ಟು ಸಿನಿಮಾಗಳು ಬರ್ತಾ ಇದೆ. ನಾವು ತುಂಬ ಜನಕ್ಕೆ ಸರು ನಾವು ಎಲ್ಲ ಲೈಕ್ ಬಿಫೋರ್ ಹಿಂಗೆ ಕಿವಿಗೆ ಬೀಳುತ್ತಲ್ಲ ಒಂದು ಇಂಡಸ್ಟ್ರಿ ಟಾಕ್ ಅಂತ, ಆವಾಗ ಲೈಕ್ ವಿ ಕಾಲ್ ದೆಮ್, ಸರ್ ಪ್ಲೀಸ್ ಹಿಂಗೆ ಬರ್ತಾ ಇದೀವಿ ಸರ್, ಸ್ವಲ್ಪ ಒಂದು ವಾರ ಮುಂದೆ ಹೋಗ್ಬಿಡಿ, ಏನೋ ಬರ್ತಾ ಇದ್ದೀವಿ. ಯಾರೂ ತಿರುಗಿ ನೋಡಲಿಲ್ಲ ಸರ್. ಬಟ್ ಇವತ್ತು ನಾನು ಹೇಳ್ತೀನಿ ಸರ್, ಫೆಬ್ರವರಿ 6ನೇ ತಾರೀಕು ತಿರುಗಿ ನೋಡ್ತಾರೆ ಸರ್. ಆ ನೋಡೋಂಗೆ ನಾವು ಮಾಡ್ತೀವಿ ಸರ್. ನಾನು ಸಿನಿಮಾ ಥಿಯೇಟ್ರಲ್ಲಿ ಗೆಲ್ತೀನೋ ಇಲ್ವೋ ಗೊತ್ತಿಲ್ಲ ಸರ್, ಬಟ್ ಪ್ರತಿಯೊಬ್ಬರು ಮನಸ್ಸು ಗೆಲ್ತೀನಿ ಸರ್.
ಮೇಕಿಂಗ್ ತಪ್ಪಿದ್ರೆ ಸರ್ ನನ್ನ ನಂಬರ್ ತೊಗೊಳ್ಳಿ ಸರ್ 9902066668 ಫೋನ್ ಮಾಡಿ ಬೈರಿ ಸರ್. ಚೆನ್ನಾಗಿದ್ರೆ ಸರ್ ನಿಮ್ಮ ಫ್ರೆಂಡ್ಸ್ನು ಕರ್ಕೊಂಡೋಗಿ ಇನ್ನೊಂದ್ಸತಿ ಸಿನಿಮಾ ತೋರಿಸಿ ಸರ್. ಇಷ್ಟೇ ನಾನು ನಿಮ್ಮನ್ನ ಕೇಳ್ಕೊಳ್ಳೋದು. ದಯವಿಟ್ಟು ಹೊಸ ತಂಡನ ಸಪೋರ್ಟ್ ಮಾಡಿ. ಇನ್ನು ನಮ್ಮಂಥ ಪ್ರತಿಭೆಗಳು ಮುಂದೆ ಬರಬೇಕು. ನಮ್ಮಂಥ ಒಬ್ಬ ಡೈರೆಕ್ಟ್ರ್ ಗೆದ್ರೆ ಈ ಥರ 100 ಪ್ರೊಡ್ಯೂಸರ್ಸ್ ಬರ್ತಾರೆ. ಆ ಸಪೋರ್ಟ್ ನಿಮ್ಮಲ್ಲಿ ಬರಬೇಕು. ಆ ಸಪೋರ್ಟ್ ಇದ್ರೇ ಕನ್ನಡ ಇಂಡಸ್ಟ್ರಿ, ಜನ ಇದ್ರೇ ಕನ್ನಡ ಇಂಡಸ್ಟ್ರಿ, ಜನ ಇದ್ರೇ ನಾವು. ಸೊ ನಾವು ಮೈಸೂರಲ್ಲೇ ಬೆಳೆದಂಥ ಹುಡುಗ, ಚಿಕ್ಕ ವಯಸ್ಸಿಂದನೂ ನಾವು ಡಿ ಬಾಸ್ ಅಭಿಮಾನಿಯಾಗೇ ಬಂದಿದ್ದು. ಏನಾದ್ರು ಒಂದು ಮಾಡಬೇಕು, ಏನೋ ಇದು ಮಾಡಬೇಕು ಅಂದಾಗ ಸರ್ ಅಥವಾ ಡಿಸ್ಕಸ್ ಮಾಡಿ, ಸರ್ ಒಂದು ಸಾಂಗ್ ಬೇಕು ಸರ್, ಏನಾದ್ರು ಮಾಡಬೇಕು ಸರ್, ಒಂದು ಮಾಡೋಣ ಅಂದಾಗ ನಮ್ಮ ಆಡಿಯೋ ಲೇಬಲಲ್ಲೇ ಇತ್ತು. ಸೊ ಡಿ ಬಾಸ್ ಅಭಿಮಾನಿಗಳಿಗೆ, ಡಿ ಬಾಸ್ ಸೆಲೆಬ್ರಿಟೀಸ್ಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದೀವಿ. ಥಿಯೇಟ್ರಲ್ಲಿ ನಾವು ಕತೆ ಹೇಳ್ತೀವಿ, ತಲೆ ತಿಂತೀವಿ, ಈ ಸಸ್ಪೆನ್ಸ್ ಅದು ನೀವು ಮಜಾ ಮಾಡೋಕ್ಕೆ ಬರ್ಬೇಕು, ಯಾಕೆ 1000 ಟೆನ್ಷನಲ್ಲಿರುತ್ತೆ. ಆ ಮಜಾನೂ ಇಟ್ಟಿದ್ದೀವಿ. ಬನ್ನಿ, ಒಂದು ಫುಲ್ ಧಮಾಕ ಆಗಿರುತ್ತೆ. 29 ನಿಮಗೋಸ್ಕರ ಆ ಸಾಂಗ್ ಬರ್ತಾ ಇದೆ. ಈಗ ಟ್ರೇಲರ್ ಬಂದಿದೆ. ಟ್ರೇಲರ್ ಇನ್ನೊಂದು ಸತಿ ನೋಡಿ ಸರ್. ಇಷ್ಟ ಆದರೆ ಮಾತ್ರ ಥಿಯೇಟ್ರಿಗೆ ಬನ್ನಿ, ಇಲ್ಲ ಬರಬೇಡಿ ಸರ್. ಏನೋ ಈ ಹುಡುಗರು ಮಾಡಿದ್ದಾರೆ, ಗೆಲ್ತಾರೆ, ಏನೋ ಚೆನ್ನಾಗಿ ಮಾಡಿದ್ದಾರೆ, ಪ್ರಯತ್ನ ಪಟ್ಟಿದ್ದಾರೆ, ಸುಮ್ಮನೆ ಟೈಮ್ ಪಾಸ್ ಮಾಡಿಲ್ಲ, ಏನೋ ಮಾಡಿಲ್ಲ ಅಂತ ಅನಿಸಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ. ನಾನು ಹೇಳ್ದಂಗೆ ಇಷ್ಟ ಆದರೆ ಇನ್ನೊಬ್ಬರು ಕರ್ಕೊಂಡೋಗಿ ಇನ್ನೊಂದು ಸತಿ ನೋಡಿ ಅಷ್ಟೇ. ಥ್ಯಾಂಕ್ ಯು ಸರ್.